ಎಲ್ರಿಗೂ ನಮಸ್ಕಾರ. ಇದು ನಾನು 57ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಇವತ್ತು ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಿದೆ. ಎಕ್ಸಸೈಸ್ ಇವತ್ತು ಜಿಮ್ಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಹಾವೇರಿ ಒಳಗದನಿ. ಜಿಮ್ಗೆ ಹೋಗಿ ಒಂದು 35 ದಿನ ಆಗೈತೆ ಅನಿಸ್ತತಿ. 50 ದಿನದೊಳಗೆ 12ರಿಂದ 15 ದಿನ ಜಿಮ್ಗೆ ಹೋಗ್ಯಾನ ಅಷ್ಟೇ ನಾನು. ಸೊ ಬೆಳಗ್ಗೆ ತಿಂಡಿ ಇವತ್ತು ಮತ್ತೆ ಪಡ್ಡು, ಇಡ್ಲಿ, ವಡ ಇವನ್ನೆಲ್ಲ ತಿಂದನಿ. ಸೊ ತಿಂಡಿ ತಿಂದು ಚಾ ಕುಡಿಯೋದು ಬೇಡ ಇವತ್ತು ಅಂದ್ಕೊಂಡು ಎಳ್ನೀರು ಕುಡಿದ್ವಿ. ಎಳ್ನೀರು ಕುಡಿದು ಕೊಬ್ಬರಿ ತಿಂದು ಮನೆಗೆ ಬಂದು ನಾನು ಮತ್ತೆ ಒಂದು ಸ್ವಲ್ಪ ಕ್ಯಾಶ್ಯೂಸ್ ತಿಂದು ಒಂದು ಹಣ್ಣು ತಿಂದು ನಮ್ಮ ಕೆಲಸ ಮುಗಿಸ್ಕೊಂಡು ಮತ್ತೆ 4 ಗಂಟೆಗೆ ಸಿಕ್ವಿ ಎಲ್ಲರೂ. ಸೊ ಸಿಕ್ಕು ಒಂದು ಫ್ರೈಡ್ ರೈಸು, ಒಂದು ಪಾನಿಪುರಿ, ಒಂದು ಮಸಾಲೆ ಪುರಿ ಮತ್ತು ಒಂದು ದಾಲ್ ಕಿಚಡಿ, ಇವು 4 ತಿಂದ್ವಿ. 5 ಗಂಟೆ ಆಗಿತ್ತು ತಿನ್ನೋವಾಗ, 4 ಗಂಟೆ 5 ಗಂಟೆ ಇಷ್ಟೆಲ್ಲ 3 ಜನ ಸೇರಿ ತಿಂದವಿ. ಕನ್ಫ್ಯೂಸ್ ಆಗಿಬಿಡ್ರಿ. ಮತ್ತು ನಾನು ಅದರೊಳಗೆ ಭಾಳ ಅಂದರೆ ಒಂದು 2 ಪೂರಿ ತಿಂದಿರ್ತೀನಿ ಅಷ್ಟೇ, ಒಂದು ಸ್ವಲ್ಪ ಮಸಾಲೆ ಪುರಿ ತಿಂದಿರ್ತೀನಿ. ಅದಾದಮೇಲೆ ಒಂದು ಗಡ್ಬಡ್ ತಿಂದು ಸಂಜೆ 7 ಗಂಟೆ ಆಗಿತ್ತು. ಮತ್ತೊಬ್ಬ ಫ್ರೆಂಡ್ ಮನೆಗೆ ಹೋಗಿ ಅವ್ರ ಮನೆಗೆ ಚಹಾ ಬಿಸ್ಕೆಟ್ ತಿಂದು ಅಲ್ಲಿಂದ ವಾಪಸ್ ಮನೆಗೆ ಹೊಂಟಿದ್ವಿ. ಮನಸ್ಸು ತಡಿಲಿಲ್ಲ. ಮೆಜೆಸ್ಟಿಕ್ ಹೋಟ್ಲ್ ಇತ್ತು. ಆ ಹೋಟ್ಲ್ನೊಳಗೆ ಒಗ್ಗರಣೆ ಮಂಡಕ್ಕಿ ಭಾರಿ ಫೇಮಸ್. ಸೊ ಅಲ್ಲಿ ಹೋಗಿ ಒಗ್ಗರಣೆ ಮಂಡಕ್ಕಿ, ಒಂದು ಮಿರ್ಚಿ ತಿಂದು ಮತ್ತು ಊಟನೂ ಮುಗಿಸ್ಬಿಡ ಅಂತೇಳಿ ಅಂಥೇಳಿ ಒಂದು ಇಡ್ಲಿ, ಒಂದು ವಡ ತಿಂದು ಊಟ ಮುಗಿಸಿದೆ. ಸೊ ಮನೆಗೆ ವಾಪಸ್ ಬಂದಾಗ 7:30 ಹಿಂಗಾಗಿತ್ತು. ಒಂದು 2 ತಾಸು ಬಿಟ್ಟು ಒಂದು ಹಣ್ಣು ತಿಂದು ಭಗವದ್ಗೀತೆ ಓದೋಣ ಅಂದ್ಕೊಂಡು ಇವತ್ತು ನಾವು ಭಗವದ್ಗೀತೆಯಲ್ಲಿ 2ನೇ ಶ್ಲೋಕವನ್ನು ಓದಬೇಕು. ಇದರಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಿದ್ದಾನೆ, ಮತ್ತೆ ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯ ಇಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ಕೊತಿದ್ದಾನೆ. ಇವತ್ತು ಇಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.